ಮಣಿಪಾಲ ಉಡುಪಿ 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 ಮಣಿಪಾಲ್. ನಿರ್ವಾಹಕ ಹುದ್ದೆ ಅಂದ್ರೆ ಹೇಳಿದ್ರೆ ಕಷ್ಟ ಸಹ ಇದೆ, ಸುಖ ಸಹ ಇದೆ, ಖುಷಿ ಸಹ ಇದೆ. ಇದೇ ಬಸ್ ಸ್ಟ್ಯಾಂಡ್ ಸ್ಟೇಟ್ ಬ್ಯಾಂಕ್ ಅಲ್ಲಿ ಬಸ್ ತೊಳೆದಿದ್ದೆ ಮಹೇಶ್ ಅಲ್ಲಿರುವಾಗ ಗ್ರೀಸಿಂಗ್ ಮಾಡುವರು. ಇವರು ಗ್ರೀಸ್ ಹಾಕೋರಲ್ಲ. ಓಕೆ, ಅದು ಪ್ರತಿ ಟ್ರಿಪ್ ಅಲ್ಲಿ ಹಾಕ್ಲೇಬೇಕು. ಅದು ಮಂಗಳವಾರ ಮತ್ತೆ ಶನಿವಾರ ಆ ಗಾಡಿಯಲ್ಲಿ. ಮತ್ತೆ ಗಾಡಿಯಿಂದ ಕೆಳಗೆ ಇಳಿದ ಮೇಲೆ ನಾವೆಲ್ಲ ಅಣ್ಣ ತಮ್ಮಂದಿ ಇರ್ತಾರ ಅಲ್ವಾ. ಮತ್ತೆ ಇದರಲ್ಲಿ ಜಾತಿ ಗೀತಿ ಅದೇ ಎಲ್ಲರೂ ಒಂದೇ. ಯಾಕಂದ್ರೆ ಬಸ್ ಅಲ್ಲಿ 3 ಜಾತಿಯವರು ಸಹ ಬರ್ತಾರೆ. ಕಾಲೇಜ್ ಹೋಗಿ ಸಾಯಂಕಾಲ ಮಹೇಶ್ ಬಸ್ ಬಂದು ಗಾಡಿ ತೊಳೆದು ಆಗ ಪ್ರಕಾಶ್ ಅವರಿದ್ರು, ಅವರೊಟ್ಟಿಗೆ ಇದ್ದು ಅಲ್ಲಿರುವಾಗ ನಮ್ಗೆ ಇದೇ ನೆನಪು. ನಾವು 24 ಗಂಟೆ ಇಲ್ಲಿ ಅವರಿಗೆ ಫೋನ್ ಮಾಡಿ ಹೇಗೆ ಉಂಟು ಬಸ್, ನಮ್ದು ವಿಶಾಲ್ ಹೇಗೆ ಉಂಟು, 5-6 ಗಾಡಿ ಸೈಡ್ ಹೊಡೆದು ಬರ್ಬೇಕು ಆ ಕಡೆ. ಆಫೀಸ್ ಇಂದ ಪಿಕಪ್ ಮಾಡಿ ಕೊಣಜೆ ಗೇಟ್ ಪಾಸ್ ಆಗುವಾಗಲೇ 5:40 ಆಗುತ್ತೆ. ಮಂಗಳೂರಿಂದ ಬಾಂಬೆಗೆ ಒಂದೇ ಒಂದು ಕಸ್ಟಮರ್ ಇಟ್ಕೊಂಡು ಪ್ಯಾಸೆಂಜರ್ ಇಟ್ಕೊಂಡು ಟ್ರಾವೆಲ್ ಮಾಡಿಸಿದ ಗಾಡಿ ಅಂತ ಹೇಳಿದ್ರೆ ವಿಶಾಲ್. ನಮ್ದು ಅಂದ್ರೆ ಫಿಕ್ಸ್ ಪ್ಯಾಸೆಂಜರ್, ಇವತ್ತು ಬಂದವರೇ ನಾಳೆ ಸಹ ಬರುದು. ಅಂದ್ರೆ ನಮ್ದು 4 ಗಾಡಿ. ಈಗ ನನ್ ಗಾಡಿ ಇಲ್ಲ ಅಂತ ಹೇಳಿದ್ರು ಅವರು ಬೇರೆ ಗಾಡಿ ಹೋಗುದಿಲ್ಲ. ಮಂಜುನಾಥ್ ಸೌಕತ್ ಇದ್ದಾನಲ್ಲ, ಅವನೊಟ್ಟಿಗೆ ಮತ್ತೆ ಸತ್ತರ್ ಬಾಯಿ ಕೊಯ್ನೂರು, ಅವರೊಟ್ಟಿಗೆ ಎಲ್ಲ ಲಾರಿ ಎಲ್ಲ ಹೋಗಿ ಡ್ರೈವಿಂಗ್ ಎಲ್ಲ ಕಲ್ತೆ. ನಿಮ್ದು ಒಳ್ಳೆ ಆಗ್ತದೆ ಎಲ್ಲ. ಬಸ್ ಡ್ರೈವರ್ ಕಂಡಕ್ಟರ್ ಬಗ್ಗೆ ಎಲ್ಲ ಕೇಳಿ ಒಳ್ಳೆ ಕಷ್ಟ ಸುಖ ಎಲ್ಲ ಹಂಚ್ಕೊಂಡಿದ್ದೀರ ಎಲ್ಲ ಜನರ ಹತ್ರ. ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಉಂಟು ಈಗ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದರ್ ಮಣಿಪಾಲ್. ನಾನಿವತ್ತು ನಮ್ಮ ವಿಶಾಲ್ ಕೊಣಾಜೆಯ ಬಸ್ಸಿನ ಒಂದು ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತುಂಬಾ ಜನ ಕೇಳ್ತಾ ಇದ್ರು, ಒಂದು ವಿಶಾಲ್ ರೀಬಾಡಿ ಆಗಿರುವಂತಹ ಒಂದು ಬಸ್ ಬಂದಿದೆ, ಇದರ ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ರು. ಆ ಪ್ರಕಾರ ನಾನಿವತ್ತು ಕೊಣಾಜೆ ವಿಶಾಲ್ನ ಒಂದು ಲಾಗ್ ನೊಂದಿಗೆ ಬಂದಿದ್ದೇನೆ. ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಅಭಿಷೇಕ್ ಅಂತ ಹೇಳಿ. ಅಭಿಷೇಕ್. ಎಲ್ಲಿ ನಿಮ್ದು ಊರಲ್ಲಿ? ನಂದು ಪಡಿತ ಹೌಸ್, ದೊಕೋಟ್, ಅಜ್ಜನಗಟ್ಟೆ ಹತ್ರ. ಓಕೆ. ನೀವೊಂದು ನಿರ್ವಾಹಕರಾಗಿ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ನಾನು 12 ವರ್ಷ ವಿಶಾಲ್ ಅಲ್ಲಿದ್ದೆ. ಅದರ ಮುಂಚೆ 6 ವರ್ಷ AKMS ಅಲ್ಲಿ. ಅದರ ಮುಂಚೆ 3 ವರ್ಷ ಕ್ಲೀನರ್ ಆಗಿ ಮಹೇಶ್ ಅಲ್ಲಿ, ಕಂಡಕ್ಟರ್ ಆಗಿ ಡ್ರೈವಿಂಗ್ ಎಲ್ಲ ಕಲ್ತದ್ದು ಮಹೇಶ್ ಅಲ್ಲಿ. ಡ್ರೈವಿಂಗ್ ಸಹ ಮಾಡ್ತೇನೆ. 2 ಆಲ್ರೌಂಡರ್. ಡ್ರೈವಿಂಗ್ ಸಹ ಮಾಡ್ತೀರಾ? ಮತ್ತೆ 4 ವರ್ಷ ಗಲ್ಫ್ ಅಲ್ಲಿ ಇದ್ದೆ, ಅಬುದಾಬಿಯಲ್ಲಿ. ಮೊಟ್ಟ ಮೊದಲಾಗಿ ಈ ಒಂದು ನಿರ್ವಾಹಕ ಹುದ್ದೆ ಹೇಗೆ ಆಗ್ತದೆ? ನಿರ್ವಾಹಕ ಹುದ್ದೆ ಅಂದ್ರೆ ಹೇಳಿದ್ರೆ ಕಷ್ಟ ಸಹ ಇದೆ, ಸುಖ ಸಹ ಇದೆ, ಖುಷಿ ಸಹ ಇದೆ. ಒಂದು ನಾವೆಲ್ಲ ಜನರೊಟ್ಟಿಗೆ ನಮ್ದೇ ಫ್ಯಾಮಿಲಿ ತರ ಹೊಂದ್ಕೊಂಡು ಹೋಗುದು. ಮತ್ತೆ ಟೈಮಿಂಗ್ ವಿಷಯದಲ್ಲಿ ಜಗಳ ಆಗ್ತದೆ, ಆದ್ರೆ ಅದು ಮನಸ್ಸಲ್ಲಿ ಇರುದಿಲ್ಲ, ಒಮ್ಮೆಗೆ ಮಾತ್ರ. ಆ ಗಾಡಿಯಲ್ಲಿ ಮತ್ತೆ ಗಾಡಿಯಿಂದ ಕೆಳಗೆ ಇಳಿದ ಮೇಲೆ ನಾವೆಲ್ಲ ಅಣ್ಣ ತಮ್ಮಂದಿ ಇರ್ತಾರ. ಮತ್ತೆ ಇದರಲ್ಲಿ ಜಾತಿ ಗೀತಿ ಅದೇ ಎಲ್ಲರೂ ಒಂದೇ. ಯಾಕಂದ್ರೆ ಬಸ್ ಅಲ್ಲಿ 3 ಜಾತಿಯವರು ಸಹ ಬರ್ತಾರೆ. ಹಾಗೆ ನಾವೆಲ್ಲ ಈಗ ಫ್ರೆಂಡ್ಲಿ ಆಗಿ ಹಾಗೆ ಹೋಗ್ತಾ ದಿನ ಹೋಗ್ತಾ ಇದೆ. ಹಾಗಾದ್ರೆ ಒಂದು ನಿಮ್ದು ಬಸ್ಸಿನ ಫೀಲ್ಡ್ ಅಲ್ಲಿ ಒಂದು 20 ವರ್ಷ ಆಗ್ಬೋದು. ಮೋಟರ್ ಫೀಲ್ಡ್ ಅಲ್ಲಿ. ಎಷ್ಟು ಎಜುಕೇಶನ್ ಮಾಡಿದ್ರ ಸರ್? ನಾನು ಡಿಪ್ಲೊಮಾ ಮಾಡಿದ್ದೇನೆ. ಎಲ್ಲಿ ಮಾಡಿರೋದು? ನಾನು 10th ತನಕ ಕೆನರಾ ಉರ್ವ ಹೈಸ್ಕೂಲ್ ಉರ್ವ, 8th ತನಕ ಏನೋಪಯ CBSE. ಅದ ನಂತರ 8th 9th 10th ಕೆನರಾ ಉರ್ವ. ಅದರ ನಂತರ ಜೇವಿಯರ್ ರಸೈಗುಳಿ ITI ಡಿಪ್ಲೊಮಾ. ನೀವು ಆ ಟೈಮ್ ಅಲ್ಲೆಲ್ಲ ಹೇಗೆ ಬಸ್ಸಿನ ಮೇಲೆ ನಿಮ್ಗೆಲ್ಲ ಹೇಗಿತ್ತು, ಆಸೆ ಇತ್ತ? ಆಗ ನಾನು ಕಾಲೇಜ್ ಹೋಗಿ ಸಾಯಂಕಾಲ ಮಹೇಶ್ ಬಸ್ ಬಂದು ಗಾಡಿ ತೊಳೆದು ಆಗ ಪ್ರಕಾಶ್ ಅವರಿದ್ರು, ಅವರೊಟ್ಟಿಗೆ ಇದ್ದು
ಗಾಡಿ ತೊಳೆದು ಟೂರಿಸ್ಟ್ ಅಲ್ಲಿ ಕ್ಲೀನರ್ ಆಗಿದ್ದೆ, ಅದರಲ್ಲಿ ಬ್ಯಾಂಗ್ಳೂರ್ ಹೋಗಿ ಓ. ಡ್ರೈವಿಂಗ್ ಎಲ್ಲ ಕಲ್ತು, ಮತ್ತೆ ಲಾರಿಗೆ ಬದ್ಲಿಯಲ್ಲಿ ಹೋಗಿ ಓಕೆ. ಮಂಜುನಾಥ್ ಚೌಕತ್ ಇದ್ದಾನಲ್ಲ ಹೌದು. ಅವನೊಟ್ಟಿಗೆ, ಮತ್ತೆ ಸತ್ತರ್ ಬಾಯಿ ಕೊಯ್ನೂರು ಹೌದು, ಹೌದು. ಅವರೊಟ್ಟಿಗೆ ಎಲ್ಲ ಲಾರಿ ಎಲ್ಲ ಹೋಗಿ ಓ, ಡ್ರೈವಿಂಗ್ ಎಲ್ಲ ಕಲ್ತೆ. ಮುಂಚೆಯಿಂದ ಸಹ ನಿಮ್ಗೆ ಒಂದು ಡ್ರೈವಿಂಗ್ ಮೇಲೆ ಬಾರಿ. ಡ್ರೈವಿಂಗ್ ಓಕೆ. ನೀವು ಫಸ್ಟ್ ಗೆ ಬಿಟ್ಟಂತಹ ಬಸ್ ಯಾವುದು? ನಾನು ಫಸ್ಟ್ ಗೆ ಬಿಟ್ಟಂತ ಬಸ್ ಲೈಲ್ಯಾಂಡ್ ಲೈಲ್ಯಾಂಡ್. ಯಾವ bus? ಮಹೇಶ್ 1572. ಈಗ ನಿಮ್ಗೆ ಈಗ ಸಿದೆ ಗಾಡಿ ಹಾ. K51D 1572 Okay, ಮಹೇಶ್. ನಿಮ್ಗೆ ನಂಬರ್ ಸಹ ನೆನಪಿದೆ. ನಿಜವಾಗ್ಲೂ ಆಗ್ಬೋದು. ಹೇಗೆ ಸರ್ ಆ ಒಂದು ಟೈಮ್ ಹೇಗಿತ್ತು? ಟೈಮ್ ಅಂದ್ರೆ ಆಗ ನಮ್ಗೆ ಡ್ರೈವಿಂಗ್ ಮೇಲೆ ಕ್ರೇಜ್, ಡ್ರೈವಿಂಗ್ ಕಲಿಬೇಕಂತ ಒಂದು ಆಟ. ಓಕೆ. ಹಾಗೆ ಡ್ರೈವಿಂಗ್ ಎಲ್ಲ ಕಲ್ತು, ಕ್ಲೀನರ್ ಆಗಿ ಡ್ರೈವಿಂಗ್ ಎಲ್ಲ ಕಲ್ತು, ಹಾ. ಒಂದು ಡ್ರೈವರ್ ಸಹ ಕಂಡಕ್ಟರ್ ಸಹ, ಡ್ರೈವರ್ ಕಮ್ ಕಂಡಕ್ಟರ್ ಅಲ್ವಾ? ಎರಡು ಸಹ. ನಿಜವಾಗ್ಲೂ ಎರಡು ಸಹ ಗೊತ್ತಿದ್ರೆ ಒಳ್ಳೆ ಹೌದು, ಅಲ್ವಾ? ಹೌದು. ಈಗ ನೀವು ಚಾಲಕರಿಲ್ಲದ್ರೆ, ಡ್ರೈವರ್ ಇಲ್ಲದ್ರೆ ನೀವು ಡ್ರೈವಿಂಗ್ ಮಾಡ್ತೀರಾ? ಮಾಡ್ತೇನೆ ನಾನು. ಹಾ. ಇಲ್ಲದ್ರೆ ನಾನು ಬೇರೆ ಡ್ರೈವರ್ ಮಾಡಿ, ಕಂಡಕ್ಟರ್ ಯಾರು ಇಲ್ಲದಿದ್ರೆ ಆ ಕಂಡಕ್ಟರ್ ತರ ಆ ತರ ಸಹ ಮಾಡ್ತೇನೆ. ಎರಡು ಸಹ ಎರಡು ಸಹ. ಗಲ್ಫ್ ಅಲ್ಲಿ ಎಷ್ಟು ಟೈಮ್ ಇದ್ರಿ ನೀವು? ಗಲ್ಫ್ ಅಲ್ಲಿ ನಾನು 3 ವರ್ಷ ಇದ್ದೆ. 3 ವರ್ಷ. 3 ವರ್ಷ. ಓಕೆ. ಮತ್ತೆ ಪುನಃ ಬಸ್ಸಿಗೆ ಪುನಃ ಬಸ್ಸಿಗೆ ಬಂದೆ. ಹೇಗೆ ಆಗ್ತದೆ ಸರ್? ಅಲ್ಲಿ ಇರುವಾಗ ಸಹ ಇಲ್ಲೇ ನಿಮ್ಗೆ ಅಲ್ಲಿರುವಾಗ ನಮ್ಗೆ ಇದೇ ನೆನಪು, ನಾವು 24 ಗಂಟೆ ಇಲ್ಲಿವರೆಗೆ ಫೋನ್ ಮಾಡಿ ಹೇಗೆ ಉಂಟು ಬಸ್, ನಮ್ದು ವಿಶಾಲ್ ಹೇಗೆ ಉಂಟು. ಮತ್ತೆ ನಾವು ಮುಂಚೆ ನಮ್ಗೆ ವಿಶಾಲ್ ಸೌಕರ್ ಒಂದು ಹಿಡಿದು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಗಾಡಿ ಮೇಂಟೈನ್ ಅಲ್ಲಿ ನೋಡಿದಕ್ಕೆ ವಿಶಾಲ್ ಮುಂದೆ ಯಾವ ಸೌಕರ್ಯ ಇಲ್ಲ. ಯಾಕಂತ ಹೇಳಿದ್ರೆ ವಿಶಾಲ್ ಟಾಪ್ ಮೇಂಟೆನೆನ್ಸ್ ಮಾಡ್ತಾರೆ ಗಾಡಿ. ಮುಂಚೆಯಿಂದ ಸಹ ವಿಶಾಲ್ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡೇ ಬೇರೆ. ಒಂದು ಸಣ್ಣ ಕೆಲಸ ಇದ್ರು ಕೂಡ ಗ್ಯಾರೇಜ್ ಹೋಗಿ ಕೆಲಸ ಮಾಡಿ ಅಲ್ವಾ? ಹಾಗೆ. ಮತ್ತೆ ಪ್ಯಾಸೆಂಜರ್ ಸೇಫ್ಟಿ, ಓಕೆ. ಕಾಂಪಿಟೇಷನ್ ಮಾಡಬೇಡಿ, ಹಾ. ಗಲಾಟೆ ಮಾಡಬೇಡಿ ಎಲ್ಲ ಹೇಳ್ತಾರೆ ಅವರು. ಗಲಾಟೆ ಮಾಡಬೇಡಿ, ಕಾಂಪಿಟೇಷನ್ ಮಾಡಬೇಡಿ, Okay. ಇದೆಲ್ಲ ಹೇಳಿ ಕೊಡ್ತಾರೆ. ಎಲ್ಲ ಹೇಳಿ ಮತ್ತೆ ಒಳ್ಳೆ ಒಂದು ನಮ್ಗೆ ಸಹ ಒಳ್ಳೆ ರೆಸ್ಪಾನ್ಸ್ ಇದೆ, ಒಂದು ಒಳ್ಳೆ ಮರ್ಯಾದೆ ಕೊಡ್ತಾರೆ ಸೌಕರ್ಯ, ಅಲ್ವಾ? ಒಳ್ಳೆ ಇದು ಮಾಡ್ತಾರೆ ಸೌಕರ್ಯ. ಓಕೆ. ಮತ್ತೆ ಹುಷಾರಿಲ್ಲದಿದ್ರೆ ಗಾಡಿ ನಿಲ್ಸಿ, ತೊಂದ್ರೆ ಇಲ್ಲ, ಆತರ ಎಲ್ಲ ಆ ತರ ಒಳ್ಳೆ ಇದ್ರಿದ್ದಾರೆ. ಸರ್, ಇದು ಎಲ್ಲಿಗೆ ಹೋಗುವಂತ ಇದು ಬೆಳಗ್ಗೆ 7:15ಗೆ ಮಣಿಪಾಲ ಬಿಟ್ಟು ಓಕೆ 9:40ಕ್ಕೆ ಕೊಣಾಜೆ ರೀಚ್ ಆಗ್ತದೆ. 9:50ಕ್ಕೆ ಕೊಣಾಜೆ reach ಆಗ್ತದೆ. ಹೋಗೋದು ಒಂದೇ ಬಸ್? ಒಂದೇ ಬಸ್ ಡೈರೆಕ್ಟ್ ಮಣಿಪಾಲ್ ಟು ಕೊಣಾಜೆ. ಓಕೆ. ಎಲ್ಲೂ ಟೈಮ್ ಇಲ್ಲ. ಮಣಿಪಾಲದಿಂದ 7:30 ಬಿಡ್ಲಿಕ್ಕೆ, ಹಾ. 46ಕ್ಕೆ ಉಡುಪಿ ಬಿಡ್ಲಿಕ್ಕೆ, Okay. 9:22 ಸ್ಟೇಟ್ ಬ್ಯಾಂಕ್ ಬಿಡ್ಲಿಕ್ಕೆ, 9:50ಕ್ಕೆ ಕೊಣಾಜೆ ರೀಚ್ ಆಗ್ತದೆ. ಕೊಣಾಜೆ. ಮತ್ತೆ ಕೊಣಾಜಿಂದ ಪುನಃ 10:17ಕ್ಕೆ ಬಿಟ್ಟು ಇಲ್ಲಿ ಬಂದು 12 ಗಂಟೆಗೆ ಇಲ್ಲಿಂದ ಬಿಡ್ಲಿಕ್ಕೆ. ಓಕೆ. ಸರ್, ಇದು BS4 ಗಾಡಿ ಅಲ್ಲ? ಹೌದು, ಸೂಪರ್ ಇದೆ ಗಾಡಿ. ಇದು ಮೊನ್ನೆ ರೀಬಾಡಿ ಆಗಿದೆ? ಹೌದು, ರೀಬಾಡಿ ಆಗಿದೆ ಈಗ. ಎಲ್ಲಿ ಸರ್ ಇದು ರೀಬಾಡಿ? ಇದು ಸುಬ್ರಹ್ಮಣ್ಯ ಗ್ಯಾರೇಜ್ ಅಲ್ಲಿ. ತುಂಬಾ ಒಳ್ಳೆ ಆಗಿದೆ ಅಲ್ಲ? BS4 ಗಾಡಿ ಒಂಥರ ಓಡಿಸೋದು ಮಜಾನೇ ಬೇರೆ. ಮಜಾನೆ ಬೇರೆ. BS4 BS3 ತರ ಗಾಡಿ ಇಲ್ಲ. ಇಲ್ಲ, BS6 BS6 ಇಲ್ಲ. ಇದು ನಿಮ್ಗೆ ಟೈಮಿಂಗ್ಸ್ ಗೆಲ್ಲ ಹೇಳಿ ಮಾಡಿದ ಗಾಡಿ ಇದು. ಅಲ್ಲ, BS6 ಎಲ್ಲ ಎಷ್ಟು ಲೇಟ್ ಆದ್ರೂ ಗಾಡಿ ರೀಚ್ ಮಾಡಬಹುದು ಲಾಸ್ಟ್ ಸ್ಟಾಪ್ ಗೆ. ಹೆಚ್ಚಾಗಿ ನಿಮ್ಮ ಹತ್ರ BS3 BS4 ಗಾಡಿ BS4 ಅಲ್ವಾ? ನಮ್ ಸೌಕರ್ ಲೈಕ್ ಮಾಡುದು BS4 BS4. ಓಕೆ. ಇನ್ನೊಂದು ಏನಂತ ಹೇಳಿದ್ರೆ ಡಿಮ್ಯಾಂಡ್ ಇದೆ ಈಗ. ತುಂಬಾ ಎಲ್ಲರೂ ಕೇಳ್ತಾರೆ ಈ ಗಾಡಿ, ಕೊಣಜೆ ಗಾಡಿ ಕೊಡಿ, ಕೊಣಜೆ ಗಾಡಿ ಸೇಲ್ ಮಾಡಿ ಕೊಡಿ ಅಂತ. ನಮ್ ಸೌಕರ್ ಕೊಡುದಿಲ್ಲ, ಯಾಕಂದ್ರೆ ಇದು ಲಕ್ಕಿ ಗಾಡಿ. ತುಂಬಾ ಲಕ್ಕಿ ಗಾಡಿ. ಎಲ್ಲ ಪ್ಯಾಸೆಂಜರ್ಸ್ ಹೇಳ್ತಾರೆ ಇದೊಂದು ಒಂಥರ ಲಕ್ಕಿ ಗಾಡಿ. ಓಕೆ ಅಲ್ವಾ? ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನನ್ನ ಫೇವರೇಟ್ ಬಸ್ ಹೇಳಿದ್ರೆ ವಿಶಾಲ್. ನಾನು ಮುಂಚೆ ಸಣ್ಣ ಇರ್ಬೇಕಾದ್ರೆ ಮಂಗಳೂರಿಗೆ ಬರ್ಬೇಕಾದ್ರೆ ನಾನು ವಿಶಾಲ್ ಬಸ್ ಅಲ್ಲೇ ಬರ್ತಿದ್ದ. ವಿಶಾಲ್ ಒಂದು ಬ್ರ್ಯಾಂಡ್. ವಿಶಾಲ್ ಅಲ್ಲೇ ಇಲ್ಲಿಂದ 10 ಬಸ್ ಬಿಟ್ಟು ವಿಶಾಲ್ ಅಲ್ಲಿ ಬಂದದ್ದೇ ಇದು. ಮಂಗಳೂರಿಂದ ಬಾಂಬೆಗೆ ಒಂದೇ ಒಂದು ಕಸ್ಟಮರ್ ಇಟ್ಕೊಂಡು, ಪ್ಯಾಸೆಂಜರ್ ಇಟ್ಕೊಂಡು ಟ್ರಾವೆಲ್ ಮಾಡಿಸಿದ ಗಾಡಿ ಅಂತ ಹೇಳಿದ್ರೆ ವಿಶಾಲ್. ಅಲ್ಲ? ಮೇಂಟೆನೆನ್ಸ್ ಅಲ್ಲೂ ಹಾಗೆ, ವೀಕ್ಲಿ ಒನ್ಸ್ ಗಾಡಿ ಚೆಕ್ಅಪ್ ಆಗ್ಬೇಕು ಮುಂಚೆ ಅಲ್ವಾ? ಅದಕ್ಕೊಂದು ಸ್ಪೇರ್ ಗಾಡಿ. ಒಂದು ಸ್ಪೇರ್ ಗಾಡಿ. ಓಕೆ. ಮತ್ತೆ ವಿಶಾಲ್ ನ ಬಗ್ಗೆ ಹೇಳುದಾದ್ರೆ, ಮುಂಚೆ ಅಲ್ಲ ಈ ಲೈಟಿಂಗ್ ಮತ್ತೆ ಅದ್ರ ಪೇಂಟಿಂಗ್ ನ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಅಷ್ಟು ಚೆನ್ನಾಗಿದೆ. ಕಾಸರಗೋಡ್ ಲೈನ್ ಇತ್ತು. ಅದ್ರದೊಂದು ಟಾಟಾ ಗಾಡಿ ಇತ್ತು. ನಾವೆಲ್ಲ ಸಣ್ಣದಿದ್ವಿ, ನಾನು ಅದ್ರಲ್ಲೇ ಹೋಗ್ತಿದ್ದೆ. ಅದ್ರಲ್ಲಿ ನಾಗರಾಜ್ ಅಂತ ಒಂದು 7-10ಕ್ಕೆ ಬಿಡುದು ಗಾಡಿ ಇತ್ತು ಮುಂಚೆ. ಅದ್ರಲ್ಲಿ ನಮ್ಮ ಒಬ್ರು ಜಗದೀಶ್ ಅಂತ ನಾವು ಹೇಳ್ತಿದ್ರು, ಅವ್ರ ಡ್ರೈವರ್ ಇದ್ರು. ನಾನು ಅವ್ರ ಬಸ್ ಅಲ್ಲೇ ಬರ್ತಿದ್ದು. ನಾಗರಾಜ್ ಅದು ಸೀದಾ ಕಾಸರಗೋಡ್. ಓಕೆ. ನನ್ ಫೇವರೇಟ್ ಗಾಡಿ ಸರ್ ವಿಶಾಲ್ ಅಂತ ಹೇಳಿದ್ರೆ. ವಿಶಾಲ್ ಒಂಥರ ಬೇರೆನೆ ಅಲ್ವಾ? ಮತ್ತೆ ಅವ್ರದ್ದು ಓಲ್ವೋ ಇತ್ತು, ಮುಂಬೈ ಓಲ್ವೋ ಇತ್ತು. ಮತ್ತೆ ಅವರ ಬ್ರ್ಯಾಂಡ್ ಹೆಸರಿಗೆ ಒಂದು ಆಟೋಮ್ಯಾಟಿಕ್ ಜನ ಬರ್ತಾರೆ. ಕ್ಲೀನ್ ಗಾಡಿ ನೋಡಬಹುದು. ಒಳ್ಳೆ ಮೇಂಟೈನ್ ಮಾಡ್ತಾರೆ ಗಾಡಿ, ಒಳ್ಳೆ ಮೇಂಟೈನ್ ಮಾಡ್ತಾರೆ. ಗಾಡಿ ವಿಷಯದಲ್ಲಿ ಮಾತಾಡ್ಲಿಕ್ಕಿಲ್ಲ. ಸರ್, ನಿಮ್ಗೆ ಇವಾಗ ನಿಮ್ಮ ಒಂದು ಚಾಲಕ ಹುದ್ದೆ ಬಗ್ಗೆ ನೀವು ಹೇಳಿದ್ರಿ, ಈಗ ನಿರ್ವಾಹಕ ಹುದ್ದೆ, ಈ ಟೈಮಿಂಗ್ಸ್ ಎಲ್ಲ ನೀವು ಹೇಗೆ ಅಡ್ಜಸ್ಟ್ ಮಾಡ್ತೀರಾ? ಟೈಮಿಂಗ್ಸ್ ಅಂದ್ರೆ ಈಗ ಬ್ಲಾಕ್ ಆದ್ರೆಲ್ಲ ಲೇಟ್ ಆಗುತ್ತೆ ಸರ್. ಅಂದ್ರೆ ನಮ್ಗೆ ಈಗ ನೋಡಿ, ನಮ್ದು ಈಗ 12 ಗಂಟೆ ಕಂಪನಿ ಗಾಡಿ ಇರುತ್ತೆ. ಈಗ ನಂಗೆ ಮಣಿಪಾಲ ರೀಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ, ಒಂದು ಅವನಿಗೆ ಆಗ್ಲಿಲ್ಲ ಆದ್ರೆ ನಾನು ಹೋಗ್ತೀನಿ ಉಡುಪಿಯಿಂದ ಕ್ರಾಸಿಂಗ್ ತಕೊಂಡು, ಇಲ್ಲಾದ್ರೆ ಅವನು ಹೋಗ್ತಾನೆ. ಆತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುದು. ಮತ್ತೆ ನಂಗೆ ಬೆಳಗ್ಗೆ ಬರುವಾಗ ಸ್ಟ್ಯಾಂಡ್ ಬಂದು ಬರ್ಲೇಬೇಕು, ಬಿಫೋರ್ ಆದ್ರೆ ಬರ್ಬೇಕು ಗಾಡಿ. ಹಾಗೆ
ಇವ್ರಂದ್ರೆ ನಮ್ದು ಗ್ರೀಸ್ ಹಾಕುವವರು ಗಾಡಿಗೆ, ಗ್ರೀಸಿಂಗ್ ಮಾಡುವವರು. ಇವರು ಗ್ರೀಸ್ ಹಾಕೋರಲ್ಲ. ಓಕೆ, ಅದು ಪ್ರತಿ ಟ್ರಿಪ್ ಅಲ್ಲಿ ಹಾಕ್ಲೇಬೇಕು. ಅದು ಮಂಗಳವಾರ ಮತ್ತೆ ಶನಿವಾರ ಗ್ರೀಸ್ ಮಾಡುದು. ವೀಕ್ಲಿ 2 ಟೈಮ್ ಗ್ರೀಸ್ ಮಾಡ್ಬೇಕು ಗಾಡಿ, ಮಾಡ್ಲೇಬೇಕು. ಇಲ್ಲದ್ರೆ ಇದಾಗುತ್ತೆ, ಸೌಂಡ್ ಇದೆಲ್ಲ ಬರುತ್ತೆ, ಬ್ಲೇಡ್ ಎಲ್ಲ ಇದಾಗುತ್ತೆ. ಅದಕ್ಕೋಸ್ಕರ ಗ್ರೀಸಿಂಗ್ ಮಾಡ್ಬೇಕು. ಓಕೆ, ನಿಮ್ಗೆ ಫ್ರೀ ಅಂತ ಟ್ರಿಪ್ ಯಾವ್ದು ಇರುತ್ತೆ? ರಶ್ ಅಂತ ಇದಕ್ಕೆ ಫ್ರೀ ಅಂದ್ರೆ ಫ್ರೀ ಅಂತಿಲ್ಲ. ಬೆಳಗ್ಗೆ ರಶ್ ಅಂತ ಹೇಳಿದ್ರೆ ಬೆಳಗ್ಗೆ ರಶ್ ಆಗುತ್ತೆ ಬರುವಾಗ, ಬೆಳಗ್ಗೆ ಉಡುಪಿಯಿಂದ ಬರುವಾಗ ಈ ಕಡೆ ರಶ್ ಆಗುತ್ತೆ. ಫುಲ್ ರಶ್ ಮತ್ತೆ ಸಾಯಂಕಾಲ ಕೊಣದಿಂದ ಬರುವಾಗ ಸ್ವಲ್ಪ ರಶ್ ಆಗುತ್ತೆ ಅಲ್ವಾ? ಓಕೆ, ಆ ಟೈಮ್ ಅಲ್ಲೆಲ್ಲ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಸರ್? ಆ ಟೈಮಲ್ಲಿ ಏನ್ ಮಾಡ್ಲಿಕ್ಕೇನಿಲ್ಲ, ನಮ್ಗೆ ಹಿಂದೆ ತಿರ್ಗಿ ನೋಡೋ ಪುರ್ಸತಿಲ್ಲ. ಆ 5:25ಕ್ಕೆ ಕೊಣಜೆ ಬಿಟ್ರೆ ಆ ಸಿಂಗಲ್ ರೋಡ್ ಅಲ್ಲಿ ತೊಕೊಟ್ಟು ಬ್ಲಾಕ್, ಪಂಪೆಲ್ ಬ್ಲಾಕ್, ಗಂಕನಾಡಿ ಬ್ಲಾಕ್, ಬ್ಲಾಕ್ ಅಲ್ಲಿ 6:20ಕ್ಕೆ ಬಸ್ ಸ್ಟ್ಯಾಂಡ್ ಬರ್ಬೇಕು ನಾವು. 5-6 ಗಾಡಿ ಸೈಡ್ ಹೊಡೆದು ಬರ್ಬೇಕು ಆ ಕಡೆ. ಆಫೀಸ್ ಇಂದ ಪಿಕಪ್ ಮಾಡಿ ಕೊಣಜೆ ಗೇಟ್ ಪಾಸ್ ಆಗುವಾಗಲೇ 5:40 ಆಗುತ್ತೆ. ಅಲ್ಲಿಂದ 40 ನಿಮಿಷದ 35 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡ್ ಬರ್ಬೇಕು ಗಾಡಿ. ಬಸ್ ಸ್ಟ್ಯಾಂಡ್ ಬರ್ಬೇಕು. ಫಾಸ್ಟ್ ಗಾಡಿ, ಫಾಸ್ಟ್ ರೂಟ್ ಗಾಡಿ. ಆ ರೂಟ್ ಅಲ್ಲಿ ಫಾಸ್ಟ್ ಗಾಡಿ ಅಂತ ಹೇಳಿದ್ರೆ ವಿಶಾಲ್ ಮಾತ್ರ. ಓಕೆ, ನಿಮ್ಗೆ ಮತ್ತೆ ಊಟಕ್ಕೆಲ್ಲ ಟೈಮ್ ಎಲ್ಲ ಹೇಗೆ? ಊಟಕ್ಕೆ ಅಂದ್ರೆ ಈಗ ನಮ್ಗೆ ಕೊಣದಿಂದ ಬಂದು ನಮ್ದು ರಿಯಲ್ ಟೈಮಿಂಗ್ 11 ಗಂಟೆಗೆ ಹೋಗ್ಲಿಕ್ಕೆ. ಅದು ನಮ್ಗೆ ಬ್ಲಾಕ್ ಆಗಿ ಟೈಮ್ ಸಿಗಲ್ಲ ಅಂತ ನಮ್ದು ಬೇರೆ ಗಾಡಿ ಕಳಿಸಿ ನಮ್ಮನ್ನ 12 ಗಂಟೆಗೆ ಟ್ರಿಪ್ ಅಡ್ಜಸ್ಟ್ ಮಾಡಿ ಬಿಟ್ಟಿದ್ದಾರೆ. ನಿಮ್ಗೆ ಅವ್ರು ಹೇಳ್ತಾರೆ ಸರ್, ಓನರ್ ಅಲ್ಲಿ ಫೋನ್ ಮಾಡಿ, ಮ್ಯಾನೇಜರ್ ಇದ್ದಾರೆ, ಈ ಟೈಮ್ ಗಾಡಿ ಬಿಡಿ ಹೌದು ಹೇಳ್ತಾರೆ, ಅಲ್ಲಿ ಫೋನ್ ಮಾಡಿ. ಓಕೆ, ಈ ಮಳೆಯ ಟೈಮ್ ಅಲ್ಲೆಲ್ಲ ಹೇಗೆ ನೀವೆಲ್ಲ ಮೇಂಟೈನ್ ಮಾಡ್ತೀರಾ ಸರ್? ಮಳೆಗಾಲಕ್ಕೆ ಈಗ ಬೆಳಗ್ಗೆ ಬರುವಾಗ ಬೈಕ್ ಕಂಪಾಡಿ NITಗೆ ಎಲ್ಲಾ ಬ್ಲಾಕ್, ಬಿಫೋರೇ ಬರ್ಬೇಕಾಗ್ತದೆ ಗಾಡಿ. 2 ನಿಮಿಷ ಸಹ ನಾವು ನೋಡ್ಲಿಕ್ಕೆ ಆಗುದು, ಯಾಕಂದ್ರೆ ಕೊಣಜ್ ಹೋಗ್ಬೇಕಲ್ಲ, ಬಿಟ್ಟು ಬರ್ಲೇಬೇಕು. ಅಲ್ಲಿ ಲೇಟ್ ಆಗ್ತದೆ. ಮತ್ತೆ ನಮ್ದು ಅಂದ್ರೆ ಫಿಕ್ಸ್ ಪ್ಯಾಸೆಂಜರ್, ಇವತ್ತು ಬಂದವರೆ ನಾಳೆ ಸಹ ಬರುದು. ಅಂದ್ರೆ ನಮ್ದು 4 ಗಾಡಿ, ಈಗ ನನ್ ಗಾಡಿ ಇಲ್ಲ ಅಂತ ಹೇಳಿದ್ರು ಅವರು ಬೇರೆ ಗಾಡಿ ಹೋಗುದಿಲ್ಲ, ವೇಟ್ ಮಾಡ್ತಾರೆ. ಹಿಂದೆ ನಮ್ದು ವಿಶಾಲ್ ಒಂದು ಬರುತ್ತೆ, ನನ್ನ ಹಿಂದೆ APM ಬರುತ್ತೆ ಆನೆಗುಡ್ಡೆ, ಅದರ ಹಿಂದೆ ವಿಶಾಲ್ ಬರುತ್ತೆ, ಆ ಬಸ್ಸಿಗೆ ಹೋಗ್ತಾರೆ ಅವರು. ಅಂದ್ರೆ ಈ ನೀವ್ ಹೇಳಿದಾಗೆ ಒಂಥರ ಈ ಬಸ್ಸಿಗೆ ವೇಟ್ ಮಾಡ್ತಾರೆ ಜನಗಳು, ಬರ್ತದೆ ಅಂತ ಜನಗಳಿಗೊಂದು ಕನ್ಫರ್ಮ್ ಕೊಣಜೆ ಗಾಡಿ ಉಂಟು ಅಂತ ಹೇಳ್ತಾರೆ. ಹೆಚ್ಚಾಗಿ ಇದಕ್ಕೆ ವಿಶಾಲ್ ಕೊಣಜೆ ರಾಕೆಟ್ ಅಂತ ಕೊಣಜೆ ರಾಕೆಟ್ ಅಂತ ಹೇಳ್ತಾರೆ ಈ ಒಂದು ಬಸ್. ಎಸ್ ವೀಕ್ಷಕರೇ, ಈ ಒಂದು ಬಸ್ ಅಲ್ಲಿ ಯಾರೆಲ್ಲ ನೀವು ಪ್ರಯಾಣ ಮಾಡ್ತೀರಾ ನನ್ಗೊಂದು ಕಮೆಂಟ್ ಮಾಡಿ ಆಯ್ತಾ. ಹಾಗೇನೆ ನಿಮ್ಮ ಫೇವರೇಟ್ ಆದಂತ ಬಸ್ ಇದ್ರೆ ಸಹ ನನ್ಗೆ ಒಂದು ಕಮೆಂಟ್ ಮಾಡಿ ಸರ್. ಮತ್ತೆ ಹೇಳಿ ಸರ್, ಹೇಗೆ ನೀವು ಬೇರೆ ಏನಾದ್ರು ಕ್ರಿಕೆಟ್ ಸ್ಪೋರ್ಟ್ಸ್ ಎಲ್ಲ ಇದ್ರ? ಸ್ಪೋರ್ಟ್ಸ್ ಅಂದ್ರೆ ವಾಲಿಬಾಲ್ ಆಟ ಆಡ್ತಿದ್ದೆ ಫಸ್ಟ್ ಗೆ, ವಾಲಿಬಾಲ್, ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿದ್ದೆ. ನಮ್ದಂದ್ರೆ ನಾವು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಕೇರಳ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡಿದವರು. ನಮ್ದು ಮನೆ ಸೋಮೇಶ್ವರ ಬೀಚ್ ಹತ್ರ ಆ ಕಡೆ, ನಾವಲ್ಲೇ ಈಜಿ ಕಲ್ತವ್ರಲ್ಲ. ಓಕೆ, ನೀವು ಗಲ್ಫ್ ಅಲ್ಲಿ ಇದ್ರೆ ಸಹ ಎಲ್ಲ ಇಲ್ಲೇ ಇತ್ತಂತ? ಇಲ್ಲಿ ನಮ್ದು ಗಲ್ಫ್ ಅಲ್ಲಿ ದೇಹ ಮಾತ್ರ, ಮೈಂಡ್ ಎಲ್ಲ ಇಲ್ಲಿ ನಮ್ಮ ಊರಲ್ಲಿ ಮಂಗಳೂರಲ್ಲೇ ಅಲ್ವಾ? ಓಕೆ ಸರ್, ನಿರ್ವಾಹಕ ಹುದ್ದೆ ಕಷ್ಟನಾ ಸುಲಭನಾ, ಯಾವ್ದು ಒಳ್ಳೇದು? ಚಾಲಕ ಹುದ್ದೆ ಒಳ್ಳೇದ, ನಿರ್ವಾಹಕ ಹುದ್ದೆ ಒಳ್ಳೇದ? ಹುದ್ದೆ ಯಾವ್ದು ಅಂದ್ರೆ ಚಾಲಕ ಹುದ್ದೆ ಒಳ್ಳೇದು. ಚಾಲಕ ಹುದ್ದೆ ಅಂದ್ರೆ ನಾವು ಯಾರ್ದು ಸಹ ಕೈ ಕಾಲು ಹಿಡಿಬೇಕಂತ ಇಲ್ಲ, ನಿಮ್ಗೆ ಸ್ವಂತ ನಿಮ್ದು ಏನಾದ್ರೆ ಬಿಸ್ನೆಸ್ ಮಾಡ್ಕೊಂಡು ನಿಮ್ದು ಜೀವನ ತೆಗಿಬಹುದು. ನಿರ್ವಾಹಕ ಅಂತ ಹೇಳಿದ್ರೆ ನಿಮ್ಗೆ ಕಂಡಕ್ಟ್ ಡ್ಯೂಟಿ ಮಾತ್ರ ಮಾಡ್ಲಿಕ್ಕೆ. ಚಾಲಕ ಅಂದ್ರೆ ನಿಮ್ಗೆ ಈಗ ಒಂದು ಯಾವ್ದ್ರಲ್ಲಿ ಕೆಲ್ಸ ಇಲ್ಲ, ನಿಮ್ಗೆ ಸ್ವಂತ ಒಂದು ಆಟೋ ತಕೊಂಡ, ಲಾರಿ ತಕೊಂಡ, ದಿನ ತಕೊಳ್ಬಹುದು. ಈಗ ಬಸ್ ಎಲ್ಲ ಅಂತ ಹೇಳಿದ್ರೆ ಆಟೋ ಸಹ ಬಿಡ್ಬಹುದು, ಆತರ ಚಾಲಕ. ನಿರ್ವಾಹಕ ಆದ್ರೆ ಕಂಡಕ್ಟ್ ಡ್ಯೂಟಿ ಮಾಡ್ತಾ ಹೋಗ್ಬೇಕು. ಅದಕ್ಕೆ 2 ಕಲ್ತ್ರೆ ಒಳ್ಳೇದು, 2 ಕಲ್ತ್ರೆ ಒಳ್ಳೇದು. ನೀವು ಮುಂಚೆ AKMS ಅಲ್ಲಿ ಮಾಡಿದ್ರಿ, ಮತ್ತೆ ಬೇರೆ ಯಾವ ಗಾಡಿಯಲ್ಲೆಲ್ಲ? AKMS ಅಲ್ಲಿ ಮಾಡಿದ್ದೆ, ಅದರ ಮುಂಚೆ SNDP ಅಲ್ಲಿ ಇದೆ. SNDP ಅಲ್ಲಿ ಹೌದು. ಓಕೆ, ಇವಾಗ ವಿಶಾಲ್ ಅಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್. ಕಾಲೇಜ್ ಕಲ್ತ ನಂತರ ಇದೇ ಜಾಬ್ ಗೆ? ಕಾಲೇಜ್ ಅಲ್ಲಿ ನಂತರ ಕಂಡಕ್ಟರ್ ಬಂದದ್ದು, ಕ್ಲೀನರ್ ಆಗಿ ಬಂದೆ. ಕ್ಲೀನರ್ ಆಗಿ ಅದರಲ್ಲಿ ಬಸ್ ತೊಳಿದ್ದೆ, ಇದೇ ಬಸ್ ಸ್ಟ್ಯಾಂಡ್ ಸ್ಟೇಟ್ ಬ್ಯಾಂಕ್ ಅಲ್ಲಿ ಬಸ್ ತೊಳಿತಿದ್ದೆ ಮಹೇಶ್ ಅಲ್ಲಿ ಇರುವಾಗ. ಆಗ ಹೊಸ ಬಸ್ ನಾನು ಮತ್ತೆ ರಮಾನಂದ್ ಅಂತ ಹೇಳಿ ಒಂದು ಕ್ಲೀನರ್ ಇದ್ರು. ಆಗ ಹೊಸ ಬಸ್ ಬಂದ್ರೆ ಮಹೇಶ್ ನಾವೇ ತೊಳಿಲಿಕ್ಕೆ ಇಬ್ರು. ಅಂದ್ರೆ ಗಾಡಿಯಲ್ಲಿ ಯಾವತ್ತು ನಾವು ತೊಳೆಯುವಾಗ ಟೈರ್ ಮಡ್ಗಾಡಿ ಕ್ಲೀನ್ ಇದ್ರೆ ಗಾಡಿ ಚಂದ. ಗಾಡಿ ಚಂದ ಮೇನ್ ಟೈರ್ ಮತ್ತೆ ಮಡ್ಗಾಡಿ ಕಪ್ಪಿರ್ಬೇಕು, ಮೇನ್. ನಾವು ಈಗ ನೆನೆಸೆ ಬಾಡಿ ಒಳಗೆ ಇಲ್ಲ, ಮೇನ್ ನಿಮ್ಗೆ ಗಾಡಿ ಹೊರಗಿಂದ ಲುಕ್ ಬರುದಂತ ಹೇಳಿದ್ರೆ ಟೈರ್ ಬಿದ್ದು ಮಡ್ಗಾಡಿ. ಫಸ್ಟ್ ನಾವು ಲುಕ್ ಕೊಡುದೇ ಟೈರಿಗೆ ಅಲ್ವಾ? ಟೈರ್ ಮತ್ತೆ ಮಡ್ಗಾಡಿ ಸಾಕಾಗುದಿಲ್ಲ ಟೈರ್. ಮತ್ತೆ ಈಗ ನೋಡಿ, ಈಗ ಕೆಲವು ಕಂಡಕ್ಟರ್ ಅವರಿಗೆ ಟೈರ್ ಹಾಕ್ಲಿಕ್ಕೆ ಗೊತ್ತಿಲ್ಲ. ಡಿಸ್ಕ್ ತೊಳೆಯುವ ಪ್ರಕಾರ ಇಲ್ಲ, ಟೈರ್ ಉಜ್ಜುವ ಪ್ರಕಾರ ಇಲ್ಲ. ಬರ್ತಾರೆ ಬಾಡಿಗೆ ಸರ್ಪ ಹಾಕ್ತಾರೆ, ತೊಳಿತಾರೆ, ಹೋಗ್ತಾರೆ ಅಲ್ವಾ?
ಹೆಚ್ಚಾಗಿ ಕೆಲವರಿಗೆ ಗೊತ್ತಿಲ್ಲ ಟೈರ್ ಬಿಚ್ಚಿಗೆ ಇದೊಂದು ನಮ್ಮ ಮನೆ ಅಂತ ನೆನ್ಸಿ ಮನೆ ಎಷ್ಟು ಕ್ಲೀನ್ ಇರ್ತೇವೆ ಬಸ್ ಅನ್ನು ಅಷ್ಟೇ ಕ್ಲೀನ್ ಇರ್ತೇವೆ. ನಿಮ್ಗೆ ಆ ಟೈಮ್ ಅಲ್ಲಿ ಫೇವರೇಟ್ ಅಂತ ಯಾವ್ದಿತ್ತು ಬಸ್? ನಂಗೆ ಆ ಟೈಮ್ ಅಲ್ಲಿ ಫೇವರೇಟ್ ಅಂತ ಹೇಳಿದ್ರೆ ಒಂದು ವಿಶಾಲ್ ಕಾಸರಗೋಡು ಲೈನ್, ಓಕೆ, ಮತ್ತೊಂದು SNDP. SNDP ಕಂಪನಿ ಬಗ್ಗೆ ಸಹ ಮಾತಾಡ್ಬೋದು. ತುಂಬಾ ಓಲ್ಡ್. ಫಸ್ಟ್ ಗೆ ಒಂದು ಎಲ್ಬೋ ಡ್ರೈವರ್ ಕಂಡಕ್ಟರ್ ಗೆ ಡ್ಯೂಟಿ ಅಂತ ಹೇಳಿದ್ರೆ SNDP. ಇದು ನಮ್ದು ವಿಶಾಲ್ ಸಂತ್ ಅವರು ಹೇಳಿದ್ರು. ಅದೊಂಥರ ತರಬೇತಿ ಶಾಲೆ ಇದ್ದ, ತರಬೇತಿ ಶಾಲೆ ಇದ್ದಾಗ ಎಲ್ರು ಅದ್ರಲ್ಲಿ ಕಲ್ತವ ದೊಡ್ಡ ಇವತ್ತು ಲೈಸೆನ್ಸ್ ಮಾಡಿ ನಾಳೆ ಬಂದ್ರು ನಿಮ್ಗೆ ಡ್ಯೂಟಿ. ಈಗಲ್ಲ ಮುಂಚೆ ಅಜ್ಜ ಇರುವಾಗ, ಯಾರು ಬಾಲಕೃಷ್ಣ ರೈ ಇರುವಾಗ, ಅವ್ರಿರುವಾಗ ಸ್ಟಾರ್ಟಿಂಗ್ ಗೆ ನೀವು ಇವತ್ತು ಲೈಸೆನ್ಸ್ ಮಾಡಿ ನಾಳೆ ಡ್ಯೂಟಿಗೆ ಬಂದ್ರೆ ನಾಳೆ ಡ್ಯೂಟಿ ನಿಮ್ಗೆ ಒಂದು ಟೆಸ್ಟ್ ಕೊಡ್ಲಿಕ್ಕೆ, ಗಾಡಿ ನೀವು ಓಡಿಸಿರಾದ್ರೆ ನಿಮ್ಗೆ ಡ್ಯೂಟಿ. ಎಸ್, ಓಕೆ ಸರ್, ಒಳ್ಳೆಯ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ನಿಮ್ದು ಒಳ್ಳೆ ಆಗ್ತದೆ, ಎಲ್ಲ ಬಸ್ ಡ್ರೈವರ್ ಕಂಡಕ್ಟರ್ ಬಗ್ಗೆ ಎಲ್ಲ ಕೇಳಿ ಒಳ್ಳೆ ಕಷ್ಟ ಸುಖ ಎಲ್ಲ ಹಂಚ್ಕೊಂಡಿದ್ದೀರಾ ಎಲ್ಲ ಜನರ ಹತ್ರ, ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಉಂಟು ಈಗ. ಥ್ಯಾಂಕ್ ಯು ಸರ್, ಹಾಗೇನೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಎಸ್, ಮತ್ತೆ ನಮ್ಮ ಇವರು ಮಾತಾಡುದಿಲ್ಲ ಅಂತೆ ಅವರು ಒಂಥರ ಸೈಲೆಂಟ್, ಅದಕ್ಕೋಸ್ಕರ ನಾವು ಇವತ್ತು ಇವರೊಂದಿಗೆ ಮಾತಾಡಿದ್ವಿ. ಎಸ್, ನಮ್ಮ ಇವ್ರದ್ದು ಡ್ರೈವಿಂಗ್ ಎಲ್ಲ ಯಾರೆಲ್ಲ ನೋಡಿದ್ರ, ಹಾಗೇನೆ ಯಾರೆಲ್ಲ ನೆಚ್ಚಿನ ಡ್ರೈವರ್ ಆಗಿದ್ರೆ ಕಮೆಂಟ್ ಮಾಡಿ ನೋಡಿ. ಮಣಿಪಾಲ ಉಡುಪಿ.